ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕೆ ಪಿ ಕನ್ನಡ ವ್ಲಾಗ್ಸ್. ನಾನು ನಾಟಿ ಕೋಳಿ ಮತ್ತು ಫೈಟರ್ ಕೋಳಿ ತೊಗೊಂಬಂದಿದ್ದೆ, ಅದನ್ನು ವ್ಲಾಗ್ ಹಾಕಿದ್ದೀನಿ. ತಂದು ಒಂದು 15-20 ದಿನ ಆಗಿತ್ತು, ಎಲ್ಲಿ ಇನ್ನೂ ಮೊಟ್ಟೆನೇ ಇಕ್ಕಿಲ್ಲ ಅಂತ ಕಾಯ್ತಿದ್ದೆ. 3 ದಿನ ಆಯಿತು ಮೊಟ್ಟೆ ಇಕ್ಕಕ್ಕೆ ಸ್ಟಾರ್ಟ್ ಮಾಡಿ. ಅದನ್ನು ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ವೀಡಿಯೋ ಮಾಡಿರಲಿಲ್ಲ ಮೊನ್ನೆ, ಇವಾಗ ಮಾಡ್ತಿದ್ದೀನಿ. ತುಂಬ ಖುಷಿ ಆಗ್ತೈತೆ ನೋಡಿ. ಇದು ಮೊಟ್ಟೆ ಇಕ್ಕಿರೋದು ಒಂದೊಂದು 2 ಕೋಳಿ ತಂದಿದ್ದೀನಿ, ಒಂದು ನಾಟಿ ಕೋಳಿ ಮತ್ತು ಇನ್ನೊಂದು ಫೈಟರ್ ಕೋಳಿನೂ ಮೊಟ್ಟೆ ಇಕ್ಕಿದೆ, ಇವಾಗ ನಾಟಿ ಕೋಳಿನೂ ಮೊಟ್ಟೆ ಇಕ್ಕಿದೆ. ಅದು ನಮ್ಗೆ ಇದೇ ಖುಷಿ ಏನು ಅಂದರೆ 2 ಕೋಳಿನೂ ಒಂದೇ ದಿನ ಮೊಟ್ಟೆ ಇಕ್ಕೈತೆ. ಒಂದೇ ದಿನ ಅದನ್ನು ಇಕ್ತೈತೆ, ಇದನ್ನು ಇಕ್ತೈತೆ ಒಂದೇ ದಿನ. ಇವಾಗ ಒಂದು ಕೋಳಿ ಮೊಟ್ಟೆ ಇಕ್ತಿರೋದು, ಇನ್ನೊಂದು ಕೋಳಿ ಮೊಟ್ಟೆ ಇಕ್ಕದೇ ಇರೋದು ಆ ಥರ ಏನಿಲ್ಲ, ಎರಡೂ ಒಂದೇ ದಿನ. ನಾನು ಮೊದಲು ಒಂದು ಮೊಟ್ಟೆ ಇಕ್ಬಿಟ್ಟಿತ್ತು, ಮೊಟ್ಟೆ ಒಂದು ಇಕ್ಬಿಟ್ಟು ಮತ್ತೆ ಮೊಟ್ಟೆನೇ ಇಟ್ಟಿರಲಿಲ್ಲ. ನಾನೇನಪ್ಪ ಒಂದು ಇಕ್ಬಿಟ್ಟು ಒಂದು ವಾರ ಸುಮ್ಮನೆ ಆಗೋಯ್ತಾರ, ಏನಾದರೂ ಪ್ರಾಬ್ಲಮ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಭಯ ಆಗ್ತಿತ್ತು. ಇವಾಗ ನೋಡಿದ್ರೆ ನೆನ್ನೆ ಅದು ಕೋಳಿ ಮೊಟ್ಟೆ ಇಕ್ಕಿದೆ, ನಾಟಿ ಕೋಳಿನೂ ಮೊಟ್ಟೆ ಇಕ್ಕೈತೆ, ಮತ್ತು ಫೈಟರ್ ಕೋಳಿನೂ ಮೊಟ್ಟೆ ಇಕ್ಕೈತೆ ಒಂದೇ ದಿನ ಬೆಳಗ್ಗೆ ಜಾವ. ಎರಡೂ ಒಂದೊಂದು ಇಕ್ಕಿದ್ದು ತುಂಬ ಖುಷಿ ಆಯಿತು. ತುಂಬ ಖುಷಿಯಾಗಿ ನೋಡೋಣ ನಾಳೆ ಮತ್ತೆ ಇಡುತ್ತೆ ಏನಂದರೆ, ನಾಳೆನೂ ಮತ್ತೇನೂ 2 ಒಂದೇ ಸಲ ಇಕ್ಕೈತೆ ನೋಡಿ. ಇದು 5 ಇದೆ, ಇದು ಅವಾಗೇ ತೋರಿಸಿದ 3 ಇದೆ. ಇದು ಯಾಕೆ 5 ಇದೆ ಅಂದರೆ, ಇದು ನಾಟಿ ಕೋಳಿ ಫಸ್ಟ್ ಒಂದು ಮೊಟ್ಟೆ ಇಕ್ಬಿಟ್ಟಿದ್ದ ಒಂದು ವಾರದ ಹಿಂದೆನೇ. ಒಂದು ಮೊಟ್ಟೆ ಇಕ್ಬಿಟ್ಟು ಇದೇ ಮಾಡಿರಲಿಲ್ಲ, ಮತ್ತೆ ಇಕ್ಕೇ ಇರಲಿಲ್ಲ. ಇದೊಂದು ಸ್ವಲ್ಪ ಹೋಲಾಗಿದೆ ನೋಡಿ. ಮೊದಲನೇ ಸಲ ಇಕ್ಕಿದಾಗ ಏನು ಅಂತ ಅದು ತಿರುಗಿ ನೋಡ್ಬಿಟ್ಟು ಅದೇ ಕುಕ್ಬಿಡುತ್ತೆ. ಅದು ಕುಕ್ಕಿರೋದಕ್ಕೋಸ್ಕರ ಇದು ಹಿಂಗೆ ಕಾಣಿಸ್ತಿದೆ. ಅದನ್ನು ಸ್ವಲ್ಪ ಇದು ಮಾಡಬೇಕು, ನೋಡೋಣ ಏನೋ ಮಾಡಬೇಕು ಅಂತ. ಒಂದು ಮೊಟ್ಟೆ ಇಕ್ಬಿಟ್ಟು ಒಂದು ವಾರ ಮತ್ತೆ ಇಕ್ಕೇ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು, ಏನಕ್ಕೆ ಇಕ್ಕಿರಲಿಲ್ಲ ಅಂತ. ನೋಡಿದ್ರೆ ಇವಾಗ ಮೊನ್ನೆಯಿಂದ ಮತ್ತೆ ಇಕ್ಕೈತೆ 2 ದಿನ. ಇದು 4ನೇ ದಿನ. ಇದು 4 ದಿನದಿಂದ ಕಂಟಿನ್ಯೂಸ್ ಆಗಿ ಇಕ್ಕೈತೆ. ಇದು ಯಾಕೆ 5 ಐತೆ ಅಂದರೆ, ಮೊದಲು ಒಂದು ವಾರದ ಹಿಂದೆ ಒಂದು ಮೊಟ್ಟೆ ಇಕ್ಕಿತ್ತು, ನಾವು ಆದರೆ ಹಂಗೆ ಮಾಡಿದ್ರಿ. ಆಮೇಲೆ ಮೊನ್ನೆ 3 ದಿನದಿಂದ ತಿರುಗಿ ಒಂದೊಂದು ಇಕ್ಕೈತೆ. ಅದು 3 ಇಕ್ಕೈತೆ, ಇದು 3 ಇಕ್ಕೈತೆ. ಅದು 3 ಇಕ್ಬಿಟ್ಟೈತೆ, ಇದು 3 ಇಕ್ಕೈತೆ. ಆಮೇಲೆ ಇದು ಇವತ್ತು ಇಕ್ಕಿರೋದು ಇನ್ನೊಂದು. ಫಸ್ಟ್ ಒಂದು ಇಕ್ಕಿತ್ತು, ಆಮೇಲೆ 3 ದಿನ ಒಂದೊಂದು ಇಕ್ಕಿರೋದು, ಇವತ್ತೊಂದು. ಟೋಟಲ್ 5 ಮೊಟ್ಟೆ ಆಗೈತೆ ನಾಟಿ ಕೋಳಿದು. ಇದು ಅವತ್ತೊಂದು ಇಕ್ಕಿರಲಿಲ್ಲ, 3 ದಿವಸ ಕಂಟಿನ್ಯೂಸ್ ಆಗಿ ಇಕ್ಕೈತೆ. ತಿರುಗಿ ಇವತ್ತು ಒಂದು ಇಕ್ಕಿರೋದು. ಇದು ಬೆಳಗಿನ ಜಾವ ನಾನು ವೀಡಿಯೋ ಮಾಡ್ತಿರೋದು, ಅದಕ್ಕೆ ಆವಾಗಲೇ 3 ಇತ್ತು. ಇವಾಗ ನೋಡಿ ಇಕ್ಕರೆ ಆಗಲೇ ಒಂದು ಇಕ್ಕಿತ್ತು. ಇವಾಗ ನೋಡಿ ಕರೆಕ್ಟಾಗಿ ಇದು 4 ಇದೆ. ಇದು ಇವಾಗ ತೊಗೊಂಬಂದಿರೋ ಬಿಸಿ, ಇವಾಗ ತಾನೇ ಇಕ್ಕಿರೋದು, ಒಂದು 10 ನಿಮಿಷ ಆಗಿರ್ಬೇಕಷ್ಟೇ, ಫ್ರೆಶ್ ಎಗ್ಗು. ಇದು 4 ಇದೆ, ಅದು 5 ಇದೆ. 2 ಕೋಳಿನೂ 4 ದಿನದಿಂದ ಕಂಟಿನ್ಯೂಸ್ ಆಗಿ ಮೊಟ್ಟೆ ಆಗ್ತಿದೆ. ತುಂಬ ಖುಷಿ ಆಗ್ತೈತೆ. ಇದನ್ನು ಎಷ್ಟು ಒಂದು 15-18 ಇಕ್ಬೋದು ಒಂದೊಂದು ಕೋಳಿ ಅಂತ ಹೇಳ್ತಾರೆ. ನೋಡೋಣ. ನಾನು ಫಸ್ಟ್ ಟೈಮ್ ಕೋಳಿ ಸಾಕಿ ಒಂದು 15 ತಿಂಗಳಿಗೇ ಮೊಟ್ಟೆ ಇಕ್ತೈತೆ ಅಂದರೆ ತುಂಬ ಖುಷಿ ಆಯಿತು. ನೋಡೋಣ ಇದು ಎಷ್ಟು ಮೊಟ್ಟೆ ಇಕ್ಕುತ್ತೆ, ಫುಲ್ಲು ಎಷ್ಟು ದಿನ ಇಡುತ್ತೆ ಅಂದ್ಬಿಟ್ಟು ಅದು ನೋಡಬೇಕು ಎಷ್ಟಾಗುತ್ತೆ ಅಂತ. ನೋಡ್ತಿದ್ರೇ ಖುಷಿಯಾಗುತ್ತೆ. ಟೋಟಲ್ ಇವಾಗ 9 ಮೊಟ್ಟೆ ಇವೆ. ಇನ್ನೂ ಒಂದು ಕೋಳಿಗೆ ನಾನು ಕಾಸು ಕೊಟ್ಬಿಟ್ಟು ಒಂದು ವಾರ ಆಯಿತು, ನಾನು ಇಸ್ಕೊಂಡೇ ಬಂದಿಲ್ಲ ಫೈಟರ್ ಕೋಳಿ. ಅದು ಇವಾಗ ಅಲ್ಲಿ ಮೊಟ್ಟೆ ಇಕ್ತಾ ಇರ್ಬೋದೇನೋ, ಅದನ್ನು ಇಸ್ಕೊಂಬರ್ಬೇಕು ನೋಡಿ. ಇದು ಹುಂಜ, ಇದು ನಾಟಿ ಕೋಳಿ ಹುಂಜ. ಇದು ಇನ್ನೊಂದು ಕೋಳಿ ಇದೆ ನಾಟಿ ಕೋಳಿ ನೋಡಿ, ಮೊಟ್ಟೆ ಇಕ್ಬಿಟ್ಟು ಹೋಗಲ್ಲಿ ಕೂತ್ಕೊಂಡೈತೆ. ಇದಕ್ಕೆ ಚೆನ್ನಾಗಿ ಮೇವು ಕೊಡಬೇಕು, ಫುಡ್ಡೆಲ್ಲ ಹಾಕ್ತೀವಿ. ಇದು ನಾಟಿ ಕೋಳಿ ಮತ್ತು ನಾಟಿ ಹುಂಜ. ಇವೆರಡು ಟೋಟಲ್ ಇವಾಗ 5 ಮೊಟ್ಟೆ ಇಕ್ಕಿರೋದು. 5 ಮೊಟ್ಟೆ ಇಕ್ಕೈತೆ. ಇನ್ನೊಂದು ಫೈಟ್ರ್ ಹುಂಜ ನೋಡಿ, ಇದು ಫೈಟ್ರ್. ಇದು ಕೋಳಿ ಇವಾಗ ನಾನು ಇದು ವೀಡಿಯೋ ಮಾಡಬೇಕಾದ್ರೆ ಅದು ಒಳಗಡೆ ಇತ್ತು, ಒಳಗಡೆ ಮೊಟ್ಟೆ ಇಕ್ಕಕ್ಕೆ ಹೋಗ್ಬಿಟ್ಟಿತ್ತು. ಮೊಟ್ಟೆ ಇಕ್ಬೇಕಂದ್ರೆ ಅವೇ ಬಂದ್ಬಿಡುತ್ತೆ. ನಾವು ಎಲ್ಲಿ ಹೋಗೋದು ಏನು ಎಲ್ಲಿಗೆ ಬಿಡುತ್ತಂತೆ ಭಯನೇ ಇಲ್ಲ. ಒಂದ್ಸಲಿ ರೂಢಿ ಆಗಿಬಿಟ್ರೆ ಅವೇ ಬಂದು ಎಲ್ಲಿ ಜಾಗ ಅಂತೇಳಿ ತಗೊಂಡು ಹುಡ್ಕೊಂಡು ಇಕ್ಬಿಡುತ್ತೆ. ನೀವು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ, ನಂದು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ನಾಟಿ ಕೋಳಿ ಮಾರ್ಕೆಟಿಂದ ನಾನು ತರಬೇಕಾದಾಗಿಂದ ಸ್ಟಾರ್ಟ್ ಮಾಡಬೇಕಾದ್ರೂ ವೀಡಿಯೋ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಅವಾಗ ನೋಡಿ. ನಂದು ಕುರಿ ಸಾಕ್ತಿದ್ದೀನಿ, ಮತ್ತು ನಾಟಿ ಕೋಳಿ ಮತ್ತು ಫೈಟರ್ ಕೋಳಿ 2 ಸಾಕ್ತಿದ್ದೀನಿ. ಮುಂದಕ್ಕೆ ಏನೇನಾಗುತ್ತೆ, ಮರಿ ಹೇಗೆ ಮಾಡಿಸ್ತೀನಿ, ಹೇಗೆ ಸೇಲ್ ಮಾಡ್ತೀವಿ ಅಂತೆಲ್ಲ ಹೋಗ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.